इलकाल शहर में सैंडलवुड के मारूफ अदाकार ज़ैद खान ने महांत मठ का दौरा किया। ज़ैद खान ने महांत श्री के सामने अपनी इज्जत व एहतराम का इजहार करते हुए सलाम पेश किया। बाद अज़ां अदाकार ने गुरु महांत श्री से अपनी दुआएं भी हासिल की। इस मौके पर ज़ैद खान ने मठ की तारीख और रिवायत के बारे में भी मालूमात हासिल की। गुरु महांत श्री ने इन्हें मठ की तारीख, अहमियत और पुरानी रिवायतों के बारे में तफसील से बताया। साथ ही महांत श्री ने ज़ैद खान को समाजी भलाई और कम्युनिटी के लिए मजबूत तस्वीर बनाने की भी हिदायत दी। ये दौरा बागलकोट जिला के एक इलकाल शहर में मुनअक़द हुआ। नेक्स्ट जनरेशन प्रिवेंशन ಶಾಲಾ ಕಾಲೇಜುಗಳಲ್ಲಿ ಅವೇರ್ನೆಸ್ ಸೊಸೈಟಿ ನಮ್ಮ ಅಜ್ಜಾರು ಮಠದ ಅಜ್ಜಾರು ಅವರು ಒಬ್ಬರು ಮನೆಗೆ ಪಾರ್ಕ್ ಪೂಜೆ ಕರ್ಕೊಂಡು ಹೋಗಲ್ಲ. ಅವ್ರ ಮನೆಯೊಳಗೆ ದೇವ್ರ ಮನೆ ಕುಂಡಿಸಿ ಪಾರ್ಕ್ ಪೂಜೆ ಮಾಡ್ಸಕತ್ತಿದ್ರು. ಮುಂದೆ ಮುತ್ತುಜ ಖಾದ್ರಿ ಅಜ್ಜ ತರಗಾದ ಅವ್ರು ಅದ ಓಣ್ಯಾಗ ಹಾಲು ಬರಾಕತ್ತಿದ್ರು, ನಡ್ಕೊಂಡು ಬರಾಕತ್ತಿದ್ರು. ಅವನ ಸೇವಕ್ಕೆ ಏನು ಹೇಳಿದ, ಮಾಂತ ಸ್ವಾಮಿಗಳು ಇದ ಮನ್ಯಾಗ ಅದಾರಿ ಅಂತ ಇಲ್ಲೇ ಅದಾರ ಮಾಂಸಾಮಿ, ಈಗ ನಡಿ ಹೋಗೋಣ ಅಂತಂದು ನಾವು ದಡಗ್ನ ಮಾಂಸಾಮಿ ನೋಡಕಂತ ಆ ಮನೆಗೆ ಬಂದ್ರು. ಅಲ್ಲೇನಾಗಿತ್ತು ಅಂದ್ರೆ ಅವರು ಮನುಷ್ಯನ ಜಾತಿ ಭಾವ ಇರ್ತೈತಲ್ಲ, ಅವರು ಒಳಗೆ ಪೂಜೆದ ಕೊಲೆಗೆ ಬಂದಿದ್ರು. ಪೂಜೆದ ಕೊಲೆ ಹಂಗ ಸೀದಾ ಹೊಂಟ್ರೆ ಇಲ್ಲಿ ಕೂಡ್ರಿ ಬರ್ತಾರೆ ಅಂತಂದು ಹಿಂಗೆ ಹೊರಗಿನ ಇವರು ಅಜ್ಜಾರ ಮುರ್ತುಜ ಖಾದ್ರಿ ಅಜ್ಜಾರ ಮತ್ತು ಬಂದಾರ್ರಿ ಹೊರಗೆ ಕುಂಡಿಸತಿ ಅಂತ ಹೇಳಾಕಂತ ಬಂದಾಗ ಏನಾಗಿತ್ತು ಅಂದ್ರೆ ದೇವ್ರ ಮನ್ಯಾಗ ಮುರ್ತುಜ ಖಾದ್ರಿ ಅಜ್ಜಾರು ಮಾತಾಡ ಇಬ್ರು ಕೂಡ ಕುಂತಾರೆ. ಇಬ್ರು ಕೂಡ ದೇವ್ರ ಮನ್ಯಾಗ ಅವ್ರು ಹೇಳಾಕಂತ ಮನೆಯ ಮಾಡಾಕ ಹೇಳಾಕಂದ್ರೆ ಇಬ್ರು ಕೂಡ ಕುಂತಾರೆ ದೇವ್ರ ಮನೆ ಒಳಗೆ. ವಿದಿನ್ ಫ್ರಾಕ್ಷನ್ ಸರ್, ವಿದಿನ್ ಫ್ರಾಕ್ಷನ್ ಹೊರಗ ಕುಂದ್ರಿಸಿ ಒಳಗ್ ಬಂದಾನ, ಇವ್ರು ಆಲ್ರೆಡಿ ಒಳಗದ ಇಬ್ರು ಕೂಡ ವಾಡಗಳು ಸರ್, ಇಬ್ರು ಕೂಡ ಆ ಮಾನಸಿಕ ಮನಸ್ಸಿಗೆ ನೋವು ಆಗ್ಬಿಡ್ತಾರೆ. ಆನಂತರ ಇನ್ನೊಂದೇನಂತಂದ್ರೆ ಅವ್ರಿಬ್ರು ಕೂಡ ಯಾವತ್ತೂ ಇರ್ತಿದ್ರು, ಇಬ್ರು ಕೂಡ ಇರ್ತಿದ್ರು. ಇರೋದ್ನಾಗ ಏನಾಯ್ತು, ಮುರ್ತುಜ ಖಾದ್ರಿ ಆಗ್ತಾರೆ ಏನಂತ ಮಾನಸ್ವಾಮಿಗಳ ನಾನು ಲಿಂಗೈಕ್ಯ ಆದಾಗ ನೀವು ನನ್ನ ಸಮಾಧಿಗೆ ಬರಬೇಕು, ನನ್ನ ಸಮಾಧಿಗೆ ಬಂದು ನನಗೆ ಇದು ಮಾಡಬೇಕು ಅಂತ ಹೇಳಿದ್ರು. ಅವಾಗ ಆಯ್ತ್ರಿಪ್ಪ ಅಂತಂದ್ರು. ಮತ್ತು ನಾನು ಸಮಾಧಿ ಆದಾಗ ನೀವು ಬರ್ಬೇಕಂದ್ರೆ ಮಾತದ ಯಾರು ಬೇಡ ಅಂತಾರೆ, ಬರ್ತೇನೆ ಅಂತಂದ್ರು. ಮೊದಲೇನಾಯ್ತು, ದರ್ಗಾದ ಅಜ್ಜಾರ್ ಲಿಂಗದೊಳಗೆ ಅವಾಗ ಮಾತು ಅಜ್ಜಾರ್ ಹೋಗಿ ಮುಂಜಾನೆ ಸಂಜೆ ಮಟ್ಟ ನಿಂತು ಎಲ್ಲ ಕ್ರಿಯೆ ಮುಗಿಸ್ಕೊಂಡು ಎಲ್ಲ ಬಂದು ಮುಂದೊಂದು 3-4 ವರ್ಷ ಆದ್ಮೇಲೆ ಮಾತು ಅಜ್ಜಾರ್ ಒಳಗೆ ಮತ್ತು ಮುರ್ತುಜ ಅಜ್ಜಾರ್ ಬರ್ಬೇಕಲ್ಲ, ಅವರು ಎಲ್ಲ ಹಿಂಗೆ ತಪ್ಪನ್ನೆಲ್ಲ ಮಾಡಿದ್ರು. ಮಾಡಿ ಒಂದು 5 ನಿಮಿಷ ಆಗಿತ್ತು ರೀ, ಬಿರುಗಾಳಿ ಬೀಸ್ಬಿಡ್ತು, ಸಿಕ್ಕಾಪಟ್ಟೆ ಬಿರುಗಾಳಿ. ಅದು ಹಿಂಗೆ ಬಿರುಗಾಳಿ ಅಂದ್ರೆ ಹಿಂಗೆ ಬಂದು ಸುಂಡ್ರಗಾಳಿ, ಮಣ್ಣೆಲ್ಲ ಸುಂಡ್ರಗಾಳಿ ಬಂದು ಅಷ್ಟು ಮಣ್ಣು ತಂದ್ರಿ ಅದರ ಸಮಾಧಿ ಮೇಲೆ ಹಾಕಿಬಿಡ್ತು. ಅವಾಗ ಸಮಾಧಿ ಹಿಂಗೆ ಇದ್ದದ್ದು ಇಷ್ಟು ಪಕ್ಕಂದ್ರೆ ಬಂದ್ಬಿಡ್ತದೆ ಮಣ್ಣನ್ನು, ಮುಚ್ಚಕಾಯಿ ಬಂದು ಮಣ್ಣು ಹಾಕ್ಸಿದ ಏನಲ್ಲ ಇಷ್ಟು ಅವಿನಾಭಾವ ಸಂಬಂಧ ಏನಂತ ಅದು ಎಲ್ಲ ಮಠದ ಭಕ್ತರು ಎಲ್ಲ ಇಡೀ ಊರಿ ಭಾಗದೊಳಗೆ ಅದು ಉಳ್ಕೊಂಡ್ಬಿಟ್ಟೈತ್ರಿ. ಹಿಂಗಾಗಿ ನಮ್ಮಲ್ಲಿ ಒಟ್ಟ ಭೇದ ಭಾವ ಇಲ್ಲ. ಇಲ್ಲಿದ್ದಾರೆ ಕದ್ರಕರು ಇಲ್ಲಿ ಬರ್ತಾರೆ, ಎರಡು ಕಡೆ ಹೋಗಿಬಿಡ್ತಾರೆ. ಅಲ್ಲಿ ಮಾತಾಜನ್ ಗದ್ದಿಗೂ ಬರ್ತಾರೆ, ದರ್ಗದ ಗದ್ದಿಗೂ ಹೋಗ್ತಾರೆ. ಎಲ್ಲ ಜನ ಈಗ ತಮ್ಮ ಸಲುವಾಗಿ ಅಜ್ಜಾರು ಉಳ್ಕೊಂಡ್ರಿ. ಇಲ್ಲಿಕಂದ್ರೆ 6 ಗಂಟೆಗೆ ಅವ್ರು ಹೋಗೋರು ಟ್ರಾವೆಲಿಂಗ್ ಇತ್ರಿ. ಇವರು ಹೇಳಿದ್ರಿ ಇಲ್ಲ ಬರ್ತಾರೆ, ಏನಾರು ಮಾಡಿದ್ರಿ ಸಿಗ್ಲ 5 ಗಂಟೆಗೆ ಹೋಗ್ತೇನೆ ಹೇಳಿ ನಿಮ್ಮ ಆಶೀರ್ವಾದ ಇರಲಿ ಸರ್. ನನ್ನ ಸಿನಿಮಾ ಬರ್ತಿದೆ ಕಲ್ಟ್ ಅಂತ ಹೇಳಿ ಜನವರಿ 23ಗೆ. ನಿಮ್ಮ ಆಶೀರ್ವಾದ ಇರಲಿ ಸರ್. ಈ 2 ಸಿನಿಮಾ ಆದವು, ಒಂದನೇ ಸಿನಿಮಾ ಒಂದು ಆಗಿದ್ದೀರಿ, ಇದು 2ನೇ ಸಿನಿಮಾ. ಈ ಸಲ ಏನದ ರಾಜ್ಯದಲ್ಲಿ ಅದ್ದೂರಿಯಾಗಿ ಒಂದೇ ದಿನಾಂಕಕ್ಕೆ ಇಡೀ ರಾಜ್ಯವ್ಯಾಪಿ ಬಿಡುಗಡೆ ಮಾಡಬೇಕು ಅನ್ನುವಂಥ
ಪ್ಲಾನ್ ಇಟ್ಕೊಂಡ್ರೆ ನಾವು ಈ ಸಲ ಆಶೀರ್ವಾದ ಮಾಡಬೇಕು. ಅವರು ಒಳ್ಳೆಯ ಆ ಫೀಲ್ಡ್ನಲ್ಲಿ ಇವ್ರ ತಂದೆಯವರು ರಾಜಕಾರಣದಲ್ಲಿ ಉತ್ತುಂಗಕ್ಕೆ ಹೋಗ್ಯಾರ. ಇವರು ಫೀಲ್ಡ್ ಬೇರೆ ಆಯ್ಕೆ ಮಾಡ್ಕೊಂಡ್ರ. ನಿಮಗೊಂದು ವಿನಂತಿ ಮಾಡ್ತೀನಿ ಸರ್, ನೀವು ಯಾವ ಸಿನಿಮಾ ಮಾಡ್ತೀರ ನೋಡಿ ಮಾಡ್ರಿ, ಎಲ್ಲರಿಗೂ ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ಖಂಡಿತ ಅದನ್ನ ಖಂಡಿತ ಫಿಲ್ಮ್ ಕತೆ ಕಟ್ಟಿಸ್ರಿ. ಮಾನವೀಯ ಮೌಲ್ಯಗಳು ಅದ್ರಾಗ ಏನ್ ಮಾಡ್ಬೇಕಂದ್ರೆ ದಾರ್ಶನಿಕರ ಉಕ್ತಿಗಳನ್ನ ಸೇರಿಸ್ರಿ. ದಾರ್ಶನಿಕ ಬಸವಣ್ಣವ್ರದ್ದು, ಕನಕದಾಸರದು, ಹಿಂಗ ಮಹಾತ್ಮರದು ಮತ್ತು ಮೈಗಂಬರು ಅಂದ ಉಕ್ತಿಗಳು, ಅವರ ಹೆಸರು ಅಂದ್ರೆ ಅವರು ಹೇಳಿದ ಮಾತುಗಳನ್ನು ಅದ್ರಾಗ ಕೋಟ್ ಮಾಡ್ಬೇಕು. ಕೋಟ್ ಮಾಡಿದ್ರೆ ಎಲ್ಲ ಜನರಿಗೆ ಅದು ನಾಚ್ತತ್ರಿ. ಬಸವಣ್ಣವ್ರ ವಚನಗಳನ್ನ ಅವು ಎಲ್ಲ ಯೂನಿವರ್ಸಲ್ ವಚನಗಳದ, ಚಲೋ ವಚನಗಳು. ಬಸವಣ್ಣವರು ಅಕ್ಕಮದಿ ಅಲ್ಲಂಪದಿ, ಹಿಂಗೆ ಆನಂತರ ಐತ್ಲ ಕನಕದಾಸರದು, ಪುರಂದರದಾಸರದು, ಹಿಂಗೆಲ್ಲ ಶರಣರು ಎಲ್ಲ ನಾವು ನೋಡ್ರಿ. ಅವು ಒಂದು ಡೈಲಾಗ್ನಾಗ ರೀ ಅಂತ ಮಾನವೀಯ ಮೌಲ್ಯಗಳನ್ನ ಹೇಳೋದ್ನಾಗ ಅದನ್ನ ಹೇಳಿಬಿಟ್ರೆ ಅದು ಎಲ್ಲ ಜನರು ನಾಟಿ ಬಿಡ್ತಿರ್ತಾರೆ. ಈ ಬುದ್ಧಿ ಈಗ ಕರೆಕ್ಟ್ ಏನ್ ಬರ್ತಾ ಇದೆ ಅಲ್ರಿ, ಅದ್ರಲ್ಲಿ ಒಂದು ಶಿವನ ಮೇಲೆ ಒಂದು ಹಾಡ ಐತಿ, ಶಿವ ಶಿವ ಅಂತ ಹೇಳಿ. ಶಿವನ ಮೇಲೆನೆ ಒಂದು ಪೂರ್ತಿ ಹಾಡ, ಒಂದು 4-5 ನಿಮಿಷದ ಇರ್ಬೇಕು. ಶಿವನ ಮೇಲೆನೆ ಐತಿ ಡೈಲಾಗ್ ಬರೆಯವರಿಗೆ. ಮಾನವೀಯ ಕಥೆ ಹೆಂಗಿರ್ಬೇಕಂದ್ರ ಮಾನವೀಯ ಮೌಲ್ಯಗಳನ್ನ ಎತ್ತಿಡಿ ಅಂತ, ದಯೆ, ಕರುಣೆ, ಇಂಥವು ಪ್ರೀತಿ, ಆನಂತರ ವಾತ್ಸಲ್ಯ, ಹಿಂಗೆ ಇವು ಮೌನ ಮೌಲ್ಯಗಳನ್ನೇ ಎತ್ತಿಡಿದಂಥವು ಹಿಂದೆ ಎಲ್ಲ ಕುಟುಂಬದವರೆಲ್ಲರೂ ಸೇರಿ ನೋಡ್ತಿದ್ರು. ಇವತ್ತಿಗೂ ಭಾಳ ಹಿತ ಅನಿಸ್ತೈತಿ. ಅಂಥವು ಮಾನವೀಯ ಮೌಲ್ಯಗಳನ್ನ ಎತ್ತಿಡಿ ಅಂಥವು ಕಥೆಯನ್ನು ಮಾಡಿಕೊಂಡು ಅದರೊಳಗೆ ದಾರ್ಶನಿಕರ ಉಕ್ತಿಗಳನ್ನು ಸೇರಿಸಿಕೊಂಡು ಮಾಡಿಸಿದ್ರೆ ಎಲ್ಲರೂ ಮನೆ ಮಾತಾಡ್ಬಿಡ್ತಾರೆ. ಖಂಡಿತ ಮಾಡ್ತೀನಿ. ಏನ್ರಿ? ಖಂಡಿತ ಮಾಡ್ತೀನಿ.